ನಿನ್ನೆ ನೀವು ವಿಧಾನ ಪರಿಷತ್ನಲ್ಲಿ ಸೌಜನ್ಯ ಪರವಾಗಿ ಮಾತಾಡಿದ್ರೆ ನಿಜವಾದ ಲೀಡರ್ ಅಂತ ನಾವು ಹೇಳ್ತಾ ಇದ್ವಿ, ರಿಯಲ್ ಲೀಡರ್ ಅಂತ ಹೇಳ್ತಾ ಇದ್ವಿ. ಅದನ್ನ ಬಿಟ್ಟು ನಂದಂತ ಪರವಾಗಿ ಮಾತಾಡ್ಬಿಟ್ಟು ಕೊಂದವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ. ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಸೌಜನ್ಯ ಫೈಲ್ಸ್ಗೆ ಕೂಡ ಸ್ವಾಗತ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಇವತ್ತಿನ ದಿನ ನಾನು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ವಿಷಯ ಬಂದ್ಬಿಟ್ಟು ಅಫ್ಕೋರ್ಸ್ ಸೌಜನ್ಯ ಫೈಲ್ಸ್, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ವೀಡಿಯೋಸ್ ಕೂಡ ಸಾಲು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಯಾವುದೇ ಥರದ ಒಂದಷ್ಟು ಪ್ರೂಫ್ಗಳು ಸಿಕ್ಕರೂ ಕೂಡ ಅದ್ರ ಬಗ್ಗೆ ನಾನು ಅದನ್ನು ತೊಗೊಂಡು ಬಂದು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ರೆಗ್ಯುಲರ್ ನನ್ನನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ಗಳಿಗೆ ಅದು ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಹಾಗೆ ನನ್ನ ಅಪ್ಡೇಟ್ಸಲ್ಲಿ ಇವತ್ತಿನ ದಿನ ನಾನು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಬಂದ್ಬಿಟ್ಟು CT ರವಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಬರ್ತಾ ಇದ್ದೀನಿ. CT ರವಿ ಅವರು ಯಾರು ಅಂತ ಗೊತ್ತಿಲ್ಲ ಅನ್ನೋದಾದರೆ ಅವ್ರ ಬಗ್ಗೆ ಹೇಳಿ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಅವರ ಇಂಟ್ರೊಡಕ್ಷನ್ ಕೊಟ್ಟು ಅವ್ರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ವಿಷಯ ಸೌಜನ್ಯ ಅವರ ಒಂದು ವಿಷಯ ಏನಿದೆ ಅದ್ರ ಬಗ್ಗೆ ಒಂದು ಪ್ರೊಟೆಸ್ಟ್ ಶುರುವಾದಾಗಿಂದ ಯಾವೊಬ್ಬ ಸೆಲೆಬ್ರಿಟೀಸ್ ಕೂಡ ಮಾತಾಡಿಲ್ಲ, ಯಾವೊಬ್ಬರು ರಾಜಕಾರಣಿಗಳು ಕೂಡ ಮಾತಾಡಿಲ್ಲ ಅಂತ ನಾವು ಒಂದು ಚರ್ಚೆ ಮಾಡ್ತಾ ಇದ್ವಿ. ಒಂದಷ್ಟು ಸೋಷಿಯಲ್ ಮೀಡಿಯಾಗಳದೇ ಒಂದು ಚರ್ಚೆ ನಡೀತಾ ಇತ್ತು, ಎಲ್ಲಿ ಬಚ್ಚಿಕೊಂಡಿದ್ದೀರಾ ಅಂತಂದೇಳಿ. ಆಮೇಲೆ ಮಾಧ್ಯಮ ಮಿತ್ರರಿಗೂ ನಾವು ಬೈತಾ ಇದ್ವಿ. ಯಾವ್ಯಾವುದೋ ಕಿತ್ತೋಗಿರೋ ಚಾನಲ್ಗಳಿಗೆ, ಯಾವ್ಯಾವುದೋ ಕಿತ್ತೋಗಿರೋ TRPಗಳಿಗೋಸ್ಕರ ಏನೇನೋ ಮಾಡ್ತೀರಾ, ಈ ಥರದೊಂದು ವಿಷಯಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಯಾರು ಮುಂದಾಗ್ತಾ ಇಲ್ಲ, ಯಾರು ಇದ್ರ ಬಗ್ಗೆ ತೋರಿಸ್ತಾ ಇಲ್ಲ ಅಂತ ಬೈಕೋತಾ ಇದ್ವಿ. ಸೊ ಈ ಒಂದು ವಿಷಯದಲ್ಲಿ, ಈ ಒಂದು ಸಾಲಲ್ಲಿ ನಾವು ನೋಡೋದಾದರೆ ರಾಜಕೀಯ ವ್ಯಕ್ತಿಗಳು ಮಾತಾಡಿಲ್ಲ, ಸೆಲೆಬ್ರಿಟೀಸ್ಗಳು ಮಾತಾಡಿಲ್ಲ, ಮಾಧ್ಯಮಗಳು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಅದು ಎತ್ತಿದ್ರು ಕೂಡ ಸುಮ್ಮನೆ ಬೇಕು ಬೇಡ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ CT ರವಿ ಅವರು ಒಂದಷ್ಟು ಮಾತುಕತೆಯಲ್ಲಿ ಈಗ ಸದ್ಯಕ್ಕೆ ಟ್ರೆಂಡಲ್ಲಿದ್ದಾರೆ. ಬಿಕಾಸ್ ಏನಕ್ಕೆ ಅಂತ, ಅವರು ಯಾರ ಪರವಾಗಿ ನಿಂತಿದ್ದಾರೆ ಅಂತ ನಾವು ನೋಡೋಣ. ಬಿಕಾಸ್ ಅವರು ಕೊಲೆಗಾರರ ಪರವಾಗಿ ನಿಂತಿದ್ದಾರಾ ಅಥವಾ ಅಮಾಯಕ ಹೆಣ್ಮಗಳು ಸೌಜನ್ಯ ಅವರ ಕುಟುಂಬದ ಪರವಾಗಿ ನಿಂತಿದ್ದಾರಾ ಅಂತ ನಾವು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅದನ್ನು ಮಾತಾಡೋದಕ್ಕೆ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಸೌಜನ್ಯ ಫೈಲ್ಸ್ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ಶುರು ಮಾಡಿದಾಗ ನೀವು ಸೆಂಟ್ರಲ್ ಯಾವುದೋ ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ನೀವು ಕಂಟಿನ್ಯೂಸ್ ರೆಗ್ಯುಲರ್ ಅಪ್ಡೇಟ್ಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಂಡು ಕಾಯ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ವಿಡಿಯೋನ ಶುರು ಮಾಡೋದಾದರೆ, ಮೊದಲನೇದಾಗಿ CT ರವಿ ಅವರು ಯಾರು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಇನ್ನಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೂಡ ನಾನು ಕೊಡ್ತೀನಿ, ತಲೆಗೆಡಿಸ್ಕೊಬಿಡಿ. CT ರವಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅರೌಂಡ್ ಅವರಿಗೆ ಆಲ್ಮೋಸ್ಟ್ ಒಂದು 50+, ಐ ಥಿಂಕ್ ನನಗನ್ನಿಸ್ದಾಗೆ ಅವರು 67ಅಲ್ಲೇನೋ ಹುಟ್ಟುತ್ತಾರೆ. 1967ಅಲ್ಲಿ ಹುಟ್ಟಿದಂಥ ವ್ಯಕ್ತಿ. ಈಗ ಅವ್ರಿಗೆ ಅರೌಂಡ್ ಒಂದು 57 ಇಯರ್ಸ್, ಅವರಿಗೆ 57 ವರ್ಷ ವಯಸ್ಸು. ಈಗ ಅವರು ವೃತ್ತಿ ಜೀವನಕ್ಕೆ ಬರೋದಾದರೆ ಅವ್ರು ಬಂದ್ಬಿಟ್ಟು ಒಬ್ಬರು ರಾಜಕೀಯ ವ್ಯಕ್ತಿ, ರಾಜಕೀಯದಲ್ಲೇ ಸರ್ವೇ ಆಗಿರ್ತಕ್ಕಂಥ ಒಬ್ಬರು ವ್ಯಕ್ತಿ. ಈಗ ಮೊದಲನೇದಾಗಿ ಅವ್ರ ಬಗ್ಗೆ ನಾವು ಮಾತಾಡೋದಾದರೆ 2004ರಿಂದ ಹಿಡಿದು 2023ವರೆಗೂ ಸತತವಾಗಿ 4 ಬಾರಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಂಥವ್ರು. ಅದ್ರ ಜೊತೆಗೆ ಕ್ಯಾಬಿನೆಟ್ ಮಂತ್ರಿ ಕೂಡ ಆಗಿದ್ದರು. ಇದು ಇವರ ಒಂದು ಟ್ರ್ಯಾಕ್ ರೆಕಾರ್ಡ್ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿ ಭಾರತೀಯ ಜನತಾ ಪಕ್ಷ ಈ ಒಂದು ಅಧೀನದಲ್ಲಿ ಅವರು ರಾಜಕೀಯದಲ್ಲಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿ. ಸೊ ಇವ್ರ ಬಗ್ಗೆ ಒಂದಷ್ಟು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ, ಒಳ್ಳೆ ವ್ಯಕ್ತಿ ಅನ್ನೋ ಒಂದಷ್ಟು ಮಾತುಕತೆಗಳಿದೆ. ಇವ್ರು ತುಂಬ ಒಳ್ಳೆ ಹೆಸರನ್ನ ಸಂಪಾದಿಸಿದಂಥ ವ್ಯಕ್ತಿ. ಬಟ್ ಈಗ ಸೌಜನ್ಯ ವಿಷಯಕ್ಕೆ ಎಂಟ್ರಿ ಆಗಿ ಇವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆರೋಪಿಗಳ ಪರವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಅದನ್ನು ನೋಡಿದ ಮೇಲೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಮಧ್ಯರಾತ್ರಿಲಿ ಈ ಒಂದು ವಿಡಿಯೋನ ನೋಡಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನನಗೆ ಟೈಮ್ ಇಲ್ಲದೆ ಇರೋ ಸಲುವಾಗಿ ನಾನು ಮಧ್ಯರಾತ್ರಿಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಏನಾದರೂ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಈಗ ಆ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋದಾದರೆ, CT ರವಿ ಅವರು ಸೌಜನ್ಯ ಅವರ ವಿಷಯದಲ್ಲಿ ಎಂಟ್ರಾಗಿ ಅದರ ಅಪೋಸಿಟ್ ಯಾರು ದೊಡ್ಡ ವ್ಯಕ್ತಿಗಳ ಹೆಸರು ಓಡಾಡ್ತಾ ಇತ್ತೋ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋ ಪರವಾಗಿ ಮಾತನಾಡಿದ್ದಾರೆ. ಹೌದು, ಈ ಒಂದು ವಿಷಯ ಗೊತ್ತಾಗ್ತಾ ಇದ್ದಾಗೇನೆ ನಮ್ಮ ಗಿರೀಶ್ ಮಠಣ್ಣವ್ರು ಏನಿದ್ದಾರೆ, ಸೌಜನ್ಯ ಅವರ ಪರವಾಗಿ ಹೋರಾಟ ಮಾಡ್ತಿದ್ದಂಥ ವ್ಯಕ್ತಿಗಳಲ್ಲಿ ಮೊದಲನೇವರಾಗಿರ್ತಕ್ಕಂಥ ಗಿರೀಶ್ ಮಠಣ್ಣವರು ಅದನ್ನು ನೋಡಿ ಸಿಕ್ಕಾಬಟ್ಟೆ ಬೇಜಾರಾಗಿ ಗಿರೀಶ್ ಮಠಣ್ಣವರು CT ರವಿ ಅವರಿಗೆ ಒಂದಷ್ಟು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ ಅವರ ಒಂದು ಫೇಸ್ಬುಕ್ ಅಕೌಂಟಲ್ಲಿ. ಸೊ ಅದನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಯಾರ್ಯಾರು ನೋಡಿಲ್ಲ, ಇವಾಗ ಅದನ್ನು ಪ್ಲೇ ಮಾಡ್ತಾ ಇದ್ದೀನಿ. ಮೊದಲು ವಿಡಿಯೋ ನೋಡ್ಕೊಂಡು ಬನ್ನಿ. ನೀವು ಒಬ್ಬ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಬಂದಾಗ ಕೇಳ್ಕೊತೀರಿ. ನೀವು ಅಪೋಸಿಷನ್ ಲೀಡರ್ ನಾನಾಗಬೇಕಾಗಿತ್ತು ಅಂತ ಹೇಳಿ ನೀವು ಕೇಳ್ಕೊತೀರಿ ವಿಧಾನ ಪರಿಷತ್ತು. ಯಾಕಂತ ಹೇಳಿದ್ರೆ ನಾನು ಒಕ್ಕಲಿಗ ಲೀಡರ್ ನನಗಾಗಬೇಕು ಅಂತ ಹೇಳಿ. ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯ 12-13 ವರ್ಷದಿಂದ ಅವರು ತಾಯಿ ಅಳ್ತಾ ಇದ್ದಾರೆ. CT ರವಿ ಅವರೇ, ಒಕ್ಕಲಿಗ ಕುಟುಂಬದವರು ಒಂದೇ ಒಂದು ಮಾತಾಡ್ಲಿಲ್ಲಲ್ಲ ನೀವು.
ನಿನ್ನೆ ನೀವು ವಿಧಾನ ಪರಿಷತ್ನಲ್ಲಿ ಸೌಜನ್ಯ ಪರವಾಗಿ ಮಾತಾಡಿದ್ರೆ ನಿಜವಾದ ಲೀಡರ್ ಅಂತ ನಾವು ಹೇಳ್ತಾ ಇದ್ವಿ, ರಿಯಲ್ ಲೀಡರ್ ಅಂತ ಹೇಳ್ತಾ ಇದ್ವಿ. ಅದನ್ನ ಬಿಟ್ಟು ನಂದು ಅಂತ ಪರವಾಗಿ ಮಾತಾಡ್ಬಿಟ್ಟು ಕೊಂದವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿ ಟಿ ರವಿ ಅವರೇ. ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಯಾವಾಗಬೇಕು ಒಕ್ಕಲಿಗ ಆ ಕಾರ್ಡ್ ತಗೊಂಡು ಬಂದ್ಬಿಡ್ತೀರಿ. ಸೌಜನ್ಯ ಯಾರು ಸೌಜನ್ಯ ಗೌಡ, ಒಕ್ಕಲಿಗರು ಕೆಂಪೇಗೌಡರ ಮಗಳು. ಆದ್ರೆ ನೀವು ಯಾವ ಒಕ್ಕಲಿಗ ಲೀಡರು ಅಂತ ನೀವು ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು, ಚುನಾವಣೆಯಲ್ಲಿ ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು, ಇದುವರೆಗೂ ಕೂಡ ಒಬ್ಬೇ ಒಬ್ರು ಕೂಡ ಅವ್ರ ಮನೆಗೆ ಬಂದು ಸಾಂತ್ವನ ಹೇಳಲಿಲ್ಲ. ಇಡೀ ರಾಜ್ಯದ ಜನ ಇವತ್ತು ಭುಗಿಲೆದ್ದಿದ್ದಾರೆ ಆ ಒಂದು ಹುಡುಗಿಯ ನ್ಯಾಯಕ್ಕೋಸ್ಕರ. ಜಾತಿ ಧರ್ಮ ಪಂಥ ಬಿಟ್ಟು ಆ ಸೌಜನ್ಯ ನಮ್ಮ ಮನೆ ಮಗಳು ಅಂತ ಹೇಳಿ ಬಿಟ್ಟು ಎದ್ದು ನಿಂತಿದ್ದಾರೆ. ಅಂತ ಸಂದರ್ಭದಲ್ಲಿ ಅವನಿಗೆ ಆ ಕೊಂದಂತ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿ ಟಿ ರವಿ ಅವರೇ. ಬಿಡಿ, ದೇವ್ರು ನೋಡ್ಕೋತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಮ್ಯಾಟ್ರು. ಸೊ ಸಿ ಟಿ ರವಿ ಅವರು, ನಾನು ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಕೂಡ ಹೇಳಿದೆ, ಅವರ ಒಂದು ಜೀವನ ಶೈಲಿ ಕೂಡ ಹೇಳಿದೆ. ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆಯವನು ಅಂತ ಅನ್ನಿಸ್ಕೊಂಡು, ಒಳ್ಳೆಯವರು ಅಂತ ಅನ್ನಿಸ್ಕೊಂಡು ಈ ಥರದೊಂದು ಸಂದರ್ಭ ಬಂದಾಗ, ದೊಡ್ಡವ್ರ ಪರವಾಗಿ ನಿಂತ್ಕೊಂಡಾಗ, ಅವ್ರು ಇಡೀ ಜೀವನ ಒಳ್ಳೆಯವರು ಅಂತ ಅನ್ಸ್ಕೊಂಡಿದ್ದಂಥ ಒಂದು ಏನಿತ್ತು, ಆ ಒಂದು ಲೇಬಲ್ ಇತ್ತು, ಒಳ್ಳೆಯವರು ಅನ್ನೋ ಒಂದು ಲೇಬಲ್ ಇಮಿಡಿಯೇಟ್ಲಿ ಅಳಿಸೋಗುತ್ತೆ. ಅದಕ್ಕೆ ಈಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿ ಟಿ ರವಿ ಅವರು ಅಂತಲೇ ಹೇಳ್ಬೋದು. ತುಂಬಾ ಬೇಜಾರಾಯಿತು ನನಗಂತೂ, ಟು ಬಿ ಫ್ರ್ಯಾಂಕ್. ಯಾಕೆ ಅಂತಂತಂದರೆ, ಏನೋ ಊಹಾಪೋಹ ಹರಿದಾಡ್ತಾ ಇದೆ, ಸುಮ್ಮನೆ ಯಾರೋ ಮಾತುಕತೆ, ಗಾಳಿ ಸುದ್ದಿ, ಈ ಥರದ ಕಟ್ಟುಕತೆಗಳಿದೆ ಅಂದಾಗ ಅವರು ಜೆನ್ಯೂನ್ ಪರ್ಸನ್ಸ್ಗೆ ಸಪೋರ್ಟ್ ಮಾಡೋದು ತಪ್ಪಿಲ್ಲ, ಒಪ್ಕೋತೀನಿ. ಆದರೆ ಸಾಕ್ಷಿ ಪುರಾವೆಗಳೆಲ್ಲ ಹೇಳ್ತಾ ಇದೆ, ಆ ದೊಡ್ಡವರೇ ಈ ಥರದೊಂದು ಕೃತ್ಯಗಳನ್ನ ಮಾಡಿರೋದು, ಆ ದೊಡ್ಡವ್ರ ಕುಟುಂಬನೇ ಈ ರೀತಿ ಮಾಡಿರೋದು ಅಂತ ಹೇಳ್ತಾ ಇರಬೇಕಾದ್ರೆ, ಈಗ ಈ ವ್ಯಕ್ತಿ ಒಳ್ಳೆಯವರು ಅನ್ಸ್ಕೊಂಡಂಥ ವ್ಯಕ್ತಿ, ಜನಸೇವೆಗೆ ಅಂತ ಅವರ ಒಂದು ಜೀವನನ ಮುಡಿಪಾಗಿ ಇಡ್ತೀವಿ ಅಂತ ಮಾತನ್ನು ಕೊಟ್ಟಂಥ ಒಬ್ಬರು ವ್ಯಕ್ತಿ ಸಡನ್ ಆಗಿ ಪವರ್ ಇರೋ ಕಡೆಗೆ ನಿಂತ್ಕೊಂಡು ನಾನು ಅವ್ರ ಸಪೋರ್ಟಿಗೆ ಇರ್ತೀನಿ ಅಂತ ಮಾತಾಡೋದು, ಅವರ ಸಪೋರ್ಟಿಗೆ ಹೋಗಿ ನಿಂತ್ಕೊಳ್ಳೋದು, ಅವರ ಪರವಾಗಿ ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇದೆ. ಈ ಒಂದು ವಿಷಯದ ಬಗ್ಗೆ ಯಾರ್ಯಾರು ಸಿ ಟಿ ರವಿ ಅವರ ಅಭಿಮಾನಿಗಳಿದ್ದೀರಾ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಚಿಕ್ಕಮಗಳೂರು ಭಾಗದಲ್ಲಿ ಅವರ ಒಂದು ಫ್ಯಾನ್ ಫಾಲೋಯಿಂಗ್ ಚೆನ್ನಾಗಿದೆ. ಬಟ್ ಅವರು ಮಾಡದಂಥ ಈ ಒಂದು ಕೃತ್ಯದ ಬಗ್ಗೆ, ಅವರ ಒಂದು ಈ ರೀತಿ ಮಾತಾಡಿದ್ರ ಬಗ್ಗೆ, ಅವರು ಆರೋಪಿಗಳ ಪರವಾಗಿ ಹೋಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಹಂಚ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನನ್ನ ಒಂದು ಮನವಿ ಸಿ ಟಿ ರವಿ ಅವರ ಬಗ್ಗೆ ಅವ್ರ ಹತ್ರ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಸರ್ ದಯವಿಟ್ಟು ನೀವು ಒಬ್ಬರು ಜನನಾಯಕ, ಜನ ಬೆಂಬಲಿಗರು, ದಯವಿಟ್ಟು ನೀವು ಜನರ ಒಂದು ಸಹಾಯಕ್ಕೆ ನಿಂತ್ಕೋಬೇಕು. ಯಾರಿಗೆ ಅನ್ಯಾಯ ಆಗಿರುತ್ತೋ ಅವರ ಪರವಾಗಿ ನಿಂತ್ಕೋಬೇಕು. ಅದನ್ನು ಹೊರತುಪಡಿಸಿ ನೀವು ಆರೋಪಿಗಳ ಪರವಾಗಿ ಅವರ ಜೊತೆ ನಿಂತ್ಕೊಂಡ್ರೆ ಜನರಿಗೆ ನಿಮ್ಮ ಮೇಲಿದ್ದಂಥ ಒಂದು ನಂಬಿಕೆ ಹೋಗುತ್ತೆ, ನೀವು ಗಳಿಸಿದಂಥ ಹೆಸರನ್ನ ಹಾಳು ಮಾಡ್ಕೋತೀರಾ. ಅದ್ರ ಜೊತೆಗೆ ನೀವು ಆ ರೀತಿ ಆರೋಪಿಗಳ ಪರವಾಗಿ ನಿಲ್ಲೋದ್ರಿಂದ ಜನರು ನಿಮ್ಮನ್ನು ನಂಬೋವಂಥ ಒಂದು ಮನಸ್ಥಿತಿನ ಕಳ್ಕೊತಾರೆ. ಅದಾದಮೇಲೆ ನಿಮ್ಮ ಮೇಲಿರೋವಂಥ ನಂಬಿಕೆ ಕಳ್ಕೊಂಡ ಮೇಲೆ ನೀವು ಇಷ್ಟು ದಿನ ಒಳ್ಳೆಯ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿದ್ದು ಕೂಡ ಅದು ಸಮುದ್ರದಲ್ಲೋ ಹೊಳೆಯಲ್ಲೋ ಹುಣ್ಸೆಹಣ್ಣು ಕಿವುಚಿದಾಗ ಆಗೋಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು, ನಾನು ಯಾವುದೋ ಎಕ್ಸಾಂಪಲ್ ಕೊಟ್ಟೆ ಅಂತಲ್ಲ, ದಯವಿಟ್ಟು ನೀವು ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬದ ಪರವಾಗಿ ನಿಂತ್ಕೋಬೇಕು. ಅವ್ರಿಗೆ ನ್ಯಾಯ ಕೊಡಿಸೋವಂಥ ವ್ಯವಸ್ಥೆಗೆ ನೀವು ಸಪೋರ್ಟ್ ಮಾಡಬೇಕು. ಅದನ್ನು ಹೊರತುಪಡಿಸಿ ಆರೋಪಿಗಳ ಪರವಾಗಿ ನಿಂತ್ಕೋಬೇಡಿ. ದಯವಿಟ್ಟು ಇದು ತಪ್ಪು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಒಂದು ಮನವಿ, ಕನ್ನಡಿಗರ ಮನವಿ. ದಯವಿಟ್ಟು ನೀವು ಸೌಜನ್ಯ ಅವರ ಪರವಾಗಿ ನಿಂತ್ಕೋಬೇಕು. ಅವ್ರಿಗೆ ನ್ಯಾಯ ಕೊಡಿಸೋ ವ್ಯವಸ್ಥೆಗೆ ನೀವು ಸಪೋರ್ಟ್ ಮಾಡಬೇಕು. ಅದನ್ನು ಹೊರತುಪಡಿಸಿ ದಯವಿಟ್ಟು ಆರೋಪಿಗಳಿಗೆ ಸಪೋರ್ಟ್ ಮಾಡಿಬಿಡಿ ಅಂತ ನಾನು ಕೈ ಮುಗಿದು ಮನವಿ ಮಾಡ್ಕೋತೀನಿ. ಈ ಒಂದು ವಿಷಯದ ಬಗ್ಗೆ ನಾನೇನಾದ್ರು ತಪ್ಪಾಗಿ ಮಾತಾಡ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅವರು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಆದರೆ ಮಾಡಿದ್ದು ತಪ್ಪಾಗಿತ್ತು, ಅದಕ್ಕೋಸ್ಕರ ನಾನು ಮಾತಾಡಲೇಬೇಕಾಗಿತ್ತು. ಗಿರೀಶ್ ಮಠಾಣ ಸರ್ ಮಾತಾಡಿದಂಥ ವಿಡಿಯೋನ ಹಂಚ್ಕೊಂಡು ಅದನ್ನು ಮಾತಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಯಾರಿಗಾದ್ರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಕೊನೆಯದಾಗಿ ಸೌಜನ್ಯ ಫೈಲ್ಸಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದು, ಜಸ್ಟಿಸ್ ಫಾರ್ ಸೌಜನ್ಯ. ಆದಷ್ಟು ಬೇಗ ಜಯ ನಮ್ಮದೇ, ಸೌಜನ್ಯ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.